ಏನ್ IPL ಸ್ಕ್ರಿಪ್ಟೆಡ್? ಯಾರಾದ್ರೂ IPL ಸ್ಕ್ರಿಪ್ಟ್ ಬರೀತಾರ? ಏನ್ IPL ಫಿಕ್ಸಿಂಗ್? ಅದಂತೂ ಗೊತ್ತಿಲ್ಲ. ಆದ್ರೆ ಯಾರು ಬರ್ತಾರೋ ಅವ್ರಿಗೆ ಮೇ 18ನೇ ತಾರೀಕು ಏನೋ ಫೇವರೇಟ್ ಇರ್ಬೋದು ಅನ್ಸುತ್ತೆ. ಆ ಫೇವರೇಟ್ ದಿಂದಾಗ ನಮ್ CSK ವರ್ಸಸ್ RCB ಇಬ್ರು ಸಿಗಿಬಿಟ್ಟು ಏನಪ್ಪಾ ಅಂದ್ರೆ ಮೇ 18ನೇ ತಾರೀಕು ಒಂದ್ ಯುದ್ಧನೇ ನಡೆಯಕದು. ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಮಸ್ತಿ, ಫುಲ್ ಪ್ಲೇಯಿಂಗ್. ಬನ್ನಿ. ಹಾಯ್, ಹಲೋ, ನಮಸ್ಕಾರ. ದಿಸ್ ಇಸ್ ಭಾರತ್ ಅಭಿನವ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ IPL RCB ಸೋಲ್ತಾರಿದ್ದಾಗ ಎಲ್ಲರೂ ಟ್ರೋಲ್ ಮಾಡಿದ್ರು. ಆದ್ರೂ ಆ 1% ಅಂತ ಇರುತ್ತಲ್ಲ, ಆ 1% ಹೋಪ್ ನಮ್ ಪ್ಲೇಯರ್ಸಿಗೂ ಇತ್ತು, ನಮ್ ಫ್ಯಾನ್ಸಿಗೂ ಇತ್ತು. ಅದ್ರ ಸಡನ್ಲಿ ಆ 1% ಹೋಪ್ ಈಗ ವೆಲ್ ಕಮ್ ಬ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ವಿನ್ಸ್, ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ನೋಡ್ತಾ ಇದೆ ನಮ್ಮ RCB. ಈಗ ಪ್ಲೇ ಆಫಿಗೆ ಹೋಗ್ತದೋ ಇಲ್ಲೋ ಒಂದ್ ಸ್ಮಾಲ್ ಪ್ರಿಡಿಕ್ಷನ್ ಹಾಕೊಂಡ್ ಬರೋಣ. ಬಟ್ RCB ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ಈಗ ಒಂದೇ ದಾರಿ ಇರೋದು, ಅದು ಚೆನ್ನೈನ ಸೋಲ್ಸೋದು. SRH ಏನಾದ್ರೂ 1 ಪಾಯಿಂಟ್ ಬಂತಂದ್ರೆ ಈಗ ಓನ್ಲಿ ಚಾನ್ಸ್ ಇರೋದು RCB CSK ನ ಸೋಲ್ಸೋದು. ಅದು ವೇಟ್ ಓನ್ಲಿ ಗೆಲ್ಲೋದಲ್ಲ, ಅದ್ರಲ್ಲೂ ಒಂದು ಪ್ರಿಡಿಕ್ಷನ್ ಇದೆ. ಹೆಂಗಂದ್ರೆ 18 ಎಲ್ಲಿ ನೋಡಿದ್ರು 18 ಈಗ ಮ್ಯಾಚು ಜರ್ಸಿ ನಂಬರ್ 18. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಿದೆ ಅಂದ್ರೆ RCB ಏನಾದ್ರೂ ಗೆಲ್ಬೇಕು, ಪ್ಲೇ ಆಫಿಗೆ ಹೋಗ್ಬೇಕು ಅಂದ್ರೆ ಎರಡೇ ಇರೋದು. ಒಂದು, ಮ್ಯಾಚ್ ನ 18ನೇ ಓವರ್ ಒಳಗಾಗಿ ಮುಗಿಸ್ಬಿಡ್ಬೇಕು, ಇಲ್ಲಾಂದ್ರೆ 18 ಓವರ್ ನ ಸ್ಕೋರ್ ಮಾಡಿ ಗೆಲ್ಬೇಕು. 18ನೇ ಸ್ಕೋರ್ ಅಂತಂದ್ರೆ ಹಂಗಲ್ಲ, 18 ರನ್ ಇಂದ ಗೆಲ್ಬೇಕು, ಅಥವಾ 18ನೇ ಓವರ್ಗೆ ಮ್ಯಾಚ್ ನ ಮುಗಿಸ್ಬೇಕು. ಇದು ಇರೋದು ಟ್ವಿಸ್ಟ್. ಇದೆಲ್ಲ IPL ಟ್ವಿಸ್ಟ್. ಆದ್ರೆ ಇನ್ನೊಂದು ಟ್ವಿಸ್ಟ್ ಇದೆ. ಏನು? ಮ್ಯಾಚ್ ನಡೀತಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ. ಅದರಲ್ಲಿ ವೆದರ್ ಮೇ 18ನೇ ತಾರೀಕು ಅಕಸ್ಮಾತ್ ಮಳೆ ಬಂತಂದ್ರೆ ಎರಡೂ ಟೀಮಿಗೆ ಒಂದೊಂದು ಪಾಯಿಂಟ್. ಅದರಲ್ಲಿ ನಮ್ಮ RCB ಸೋತಿತ್ತು. ಎಲ್ಲಾ RCB ಫ್ಯಾನ್ಸಿಗೆ ಒಂದೇ ಒಂದು ಕೇಳ್ಬೋದು, ಅವತ್ತು ಮಳೆ ಬರಬಾರ್ದಪ್ಪ, ಅದೊಂದೇ ಕೇಳ್ಬೋದು. ಯಾಕಂದ್ರೆ ಹೇ ಸಿರಿ, ವಾಟ್ ಇಸ್ ದ ವೆದರ್ ರಿಪೋರ್ಟ್ ಆನ್ May 18? Thunderstorms are expected on Saturday. ಮೇಬಿ 70% ಮೋಡ ಗುಡುಗು ಟೈಪ್ ಇರುತ್ತೆ, ಮಳೆ ಬರಂಗಿಲ್ಲ ಅಂತಿದೆ. ನೋಡೋಣ, ದೇವ್ರ ಇಚ್ಛೆ. ವೆದರ್ ನ ಹೇಳಕ್ಕಾಗಲ್ಲ, ಅದರಲ್ಲಿ ಬೆಂಗಳೂರು ವೆದರ್ ನ ಇನ್ನೂ ಹೇಳಕ್ಕಾಗಲ್ಲ. ಅಕಸ್ಮಾತ್ ಮಳೆ ಬಂದು ಮ್ಯಾಚ್ ವಾಶ್ ಔಟ್ ಆಯ್ತಂದ್ರೆ ಡೆಫಿನೆಟ್ ಆಗಿ RCB ಎಲಿಮಿನೇಟ್ ಆಗುತ್ತೆ. ಅದು ಹಣೆ ಬಾರ. RCB ಗೆಲ್ಬೇಕಂದ್ರೆ ಇವೆಲ್ಲ ಪ್ರಿಡಿಕ್ಷನ್. 18ನೇ ತಾರೀಕು ಮ್ಯಾಚು, 18ನೇ ತಾರೀಕು ಜರ್ಸಿ ನಂಬರ್ ಆಡ್ಬೇಕು, 18 ಓವರ್ ಒಳಗಾಗಿ ಆಡ್ಬೇಕು, ಅಥವಾ 18 ರನ್ ಇಂದ ಗೆಲ್ಬೇಕು. ಇದೆಲ್ಲ ಓಕೆ. ಬನ್ನಿ ಒಂದ್ಸಲ CSK ನೋಡ್ಕೊಂಡ್ ಬರೋಣ. CSK ಮ್ಯಾಚಸ್ ಏನ್ ಪ್ರಿಡಿಕ್ಷನ್ ಇದೆ ಅಂತ. ಈಗ CSK ಕಡೆ ಬಂದ್ರೆ, ನಾಳೆ 18ನೇ ತಾರೀಕು ಏನಾದ್ರು RCB ಜೊತೆ ಅಕಸ್ಮಾತ್ ಗೆದ್ರೆ, ಅಕಸ್ಮಾತ್ ಆಗಿ ಹೇಳ್ತಿದ್ರು, ಅಕಸ್ಮಾತ್ ಆಗಿ ಗೆದ್ರೆ ಡೆಫಿನೆಟ್ ಆಗಿ ಅವರು ಕ್ವಾಲಿಫೈ ಆಗುತ್ತಾರೆ. ಎರಡನೇದು, SRH ಏನಾದ್ರೂ ಗೆದ್ದು 1 ಪಾಯಿಂಟ್ ಸೌಂಡ್ ಹೋದ್ರೆ ಖಂಡಿತ CSK May 18 ಡೂ ಆರ್ ಡೈ ಮ್ಯಾಚ್ ಇರುತ್ತೆ. ಹೆಂಗಂದ್ರೆ ಅವರು RCB ವಿರುದ್ಧ ಗೆದ್ದೇ ಪ್ಲೇ ಆಫಿಗೆ ಹೋಗ್ಬೇಕಾಗುತ್ತೆ. ಡೂ ಆರ್ ಡೈ. ಮೂರನೇದು, ಅಕಸ್ಮಾತ್ ಆಗಿ CSK ಗೆದ್ದಿತ್ತು ಅಂದ್ರೆ RCB ಎಂಡ್ ಆಗುತ್ತೆ. ಬಟ್ ಅಪೋಸಿಟ್ ಇರೋದು RCB ಮಚ. ಸೊ ಈ ಥ್ರಿಲ್ಲಿಂಗ್ ಮ್ಯಾಚ್, ಈ ಥ್ರಿಲ್ಲಿಂಗ್ ವಾರ್ ನ ನೋಡ್ಬೇಕಂದ್ರೆ ನಾವು ಡೆಫಿನೆಟ್ ಆಗಿ May 18 ತನ ವೇಟ್ ಮಾಡ್ಬೇಕು. ಸಂಜೆ 7:30 ಮ್ಯಾಚ್ ಶುರು ಆಗುತ್ತೆ. ಸಿ ಯು ಆನ್ May 18. RCB ಏನಾದ್ರೂ ಟಾಸ್ ಗೆದ್ರೆ ಏನ್ ತಗೋಬಹುದು, ಏನ್ ತಗೋಬೇಕು, ಬ್ಯಾಟಿಂಗ್, ಬೌಲಿಂಗ್? ಕಮೆಂಟ್ ಮಾಡಿ ಹೇಳಿ.